ಸ್ನೇಹಿತರೆ ನಮಸ್ಕಾರ. ಐಷಾರಾಮಿ ಜೀವನ, ಕೈಗೊಂದು ಕಾಲಿಗೊಂದು ಆಳು, ತಿರುಗೋಕೆ ಕಾಸ್ಟ್ಲಿಯಷ್ಟು ಕಾರು, ಜೊತೆಗೆ ತಿನ್ನೋಕೇನು ಬೇಕು, ಕುಡಿಯೋಕೇನು ಬೇಕು, ಪಾರ್ಟಿ ಪಬ್ಬು, ದಿನನಿತ್ಯವೂ ಕೂಡ ಎಂಜಾಯ್ಮೆಂಟು. ಬೆಳಗ್ಗೆಯಿಂದ ಸಂಜೆವರೆಗೆ ಕಷ್ಟಪಟ್ಟು ಕೆಲಸ ಮಾಡೋದು. ಸಂಜೆ ಆದರೆ ಒಂದೊಳ್ಳೆ ಪಬ್ಬಿಗೆ ಹೋಗಿ ಒಂದಷ್ಟು ಎಣ್ಣೆ ಹಾಕಿ ಅಲ್ಲಿ ಎಂಜಾಯ್ ಮಾಡಿ ಮತ್ತೆ ವಾಪಸ್ಸು 12 ಗಂಟೆ 1 ಗಂಟೆ ರಾತ್ರಿಗೆ ಮನೆಗೆ ಬರೋದು. ನಂತರ ಮಲಗೋದು, ನಂತರ ರೋಟೀನ್, ಬೆಳಿಗ್ಗೆ ಬೇಗ ಎದ್ದು ಜಿಮ್ಮು ವರ್ಕೌಟು ಅಂತೇಳಿ ನಂತರ ಕೆಲಸ. ಈ ರೀತಿ ಸುಖಮಯವಾಗಿ ಸುಂದರವಾದಂಥ ಜೀವನವನ್ನು ಸಾಗಿಸ್ತಿದ್ದಂತಹ ಒಬ್ಬ ನಟ, ಸೂಪರ್ ಸ್ಟಾರ್ ನಟ ಇವತ್ತು ಯಾವ ರೀತಿ ಒದ್ದಾಡ್ತಿದ್ದಾನೆ ಅಂತ ಹೇಳಿದ್ರೆ, ಸುತ್ತಲೂ ಗೋಡೆ, ಕತ್ತಲ ಕೋಣೆ, ಅದರ ನಡುವೆ ಯಾವ ಟಿ ವಿನೂ ಇಲ್ಲ, ಯಾವ ಎಂಜಾಯ್ಮೆಂಟೂ ಇಲ್ಲ, ಯಾವ ಎಂಟರ್ಟೈನ್ಮೆಂಟೂ ಕೂಡ ಇಲ್ಲ, ಮೊಬೈಲೂ ಇಲ್ಲ, ಯಾವುದೇ ಟಿ ವಿ ಇಲ್ಲ, ಏನೂ ಇಲ್ಲ. ಏನೂ ಇಲ್ಲ. ಪಾರ್ಟಿ ಪಬ್ಬು ಇಂಪಾಸಿಬಲ್. ಕಾಸ್ಟ್ಲಿಯಸ್ಟ್ ವೆಹಿಕಲ್ ತುಕ್ಕಿಡಿತಿದೆ. ಇಂತಹ ಪರಿಸ್ಥಿತಿ ಈಗ ಎದುರಾಗಿರುವಂಥದ್ದು ನಟ ದರ್ಶನ್ಗೆ. ಹೌದು, ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಜೈಲು ಸೇರಿ ಬೇಲನ್ನು ಪಡೆದು ನಂತರ ವಾಪಸ್ ಸುಪ್ರೀಂ ಕೋರ್ಟ್ನಿಂದ ಬೇಲ್ ರಿಜೆಕ್ಟ್ ಆಗಿ ಈಗ ಮತ್ತೆ ಜೈಲನ್ನು ಸೇರಿರುವಂತಹ ದರ್ಶನ್ ಈಗ ಪರಪ್ಪನ ಅಗ್ರಹಾರದಲ್ಲಿ ಕಂಬಿಯನ್ನು ಎಣಿಸ್ತಾ ಇದ್ದಾರೆ. ಈಗಾಗಲೇ ಮೊಟ್ಟ ಮೊದಲ ಬಾರಿಗೆ ಪರಪ್ಪನ ಅಗ್ರಹಾರಕ್ಕೆ ಹೆಂಡತಿಯನ್ನು ಹೊಡೆದಂಥ ಕೇಸ್ನಲ್ಲಿ ಹೋಗಿದ್ದಂಥ ದರ್ಶನ್ 2ನೇ ಬಾರಿ ಹೋಗಿರೋದು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ. ಈ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಕಳೆದ ಬಾರಿ ಹೋದಂಥ ಸಂದರ್ಭದಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಐಷಾರಾಮಿ ಜೀವನವನ್ನು ಲೀಡ್ ಮಾಡ್ತಿದ್ದಾರೆ ಅನ್ನುವಂಥ ಫೋಟೋಗಳು ಮತ್ತು ವಿಡಿಯೋಸ್ಗಳು ವೈರಲ್ ಆದಂಥ ಬೆನ್ನಲ್ಲೇ ಅಲ್ಲಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿತ್ತು. ಆದರೆ ಈ ಬಾರಿ ಮತ್ತೆ ವಾಪಸ್ಸು ಪರಪ್ಪನ ಅಗ್ರಹಾರಕ್ಕೆ ಕಳಿಸಿರೋದ್ರಿಂದ ಸಹಜವಾಗಿ ಇನ್ನಷ್ಟು ಮತ್ತಷ್ಟು ಅನ್ನೋ ರೀತಿಯಲ್ಲಿ ಕಂಪ್ಲೀಟ್ ಆದಂತಹ ಒಂದು ನಾಕಾಬಂದಿಯನ್ನೇ ವ್ಯವಸ್ಥೆ ಮಾಡಿಬಿಟ್ಟಿದ್ದಾರೆ. ಅಂದರೆ ಮಿಸ್ಸು ಕಾಡೋಕ್ಕೂ ಕೂಡ ಸಾಧ್ಯವಿಲ್ಲ. ದರ್ಶನ್ ಕಣ್ಣು ಬಿಟ್ಟರೂ ಕೂಡ ಗೊತ್ತಾಗುತ್ತೆ, ಕಣ್ಣು ಮುಚ್ಚಿದ್ರೂ ಕೂಡ ಗೊತ್ತಾಗುತ್ತೆ. ಅಂತಹ ಪರಿಸ್ಥಿತಿಯಲ್ಲಿ ಈಗ ಈ ದರ್ಶನ್ಗೆ ಕಂಪ್ಲೀಟ್ ಆದಂಥ ಹದ್ದಿನ ಕಣ್ಣಿನ ನಡಿ ಒದ್ದಾಟ ಮಾಡುವಂಥ ಪರಿಸ್ಥಿತಿ ಈಗ ಬಂದಿದೆ ಅಂತಲೇ ಹೇಳ್ಬೋದು. ಹಾಗಾದರೆ ಈ ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಪರಿಸ್ಥಿತಿ ಹೇಗಿದೆ? 24 ಗಂಟೆಯೂ ಕೂಡ ಯಾವ ರೀತಿ ಹದ್ದಿನ ಕಣ್ಣಲ್ಲಿ ದರ್ಶನನ್ನು ನಿಗಾ ಇಟ್ಟು ನೋಡಲಾಗ್ತಿದೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ರೇಣುಕಾಸ್ವಾಮಿಯ ಹತ್ಯೆ ಪ್ರಕರಣದಲ್ಲಿ ಈ ಮೊದಲು ಪರಪ್ಪನ ಅಗ್ರಹಾರ ಜೈಲು ಸೇರಿದಂಥ ನಟ ದರ್ಶನ್ ಅಲ್ಲಿ ರಾಜಾತಿಥ್ಯವನ್ನು ಪಡೆದಿದ್ದ. ಕಾಲ ಮೇಲೆ ಕಾಲು ಹಾಕ್ಕೊಂಡು ಚೇರಲ್ಲಿ ಕೂತ್ಕೊಂಡು ಟಿಪಾಯಲ್ಲಿ ಒಂದು ಟೀ ಕಪ್ಪನ್ನು ಹಿಡ್ಕೊಂಡು ಸುತ್ತಿಗೆ ಚೇರ್ ಹಾಕ್ಕೊಂಡು ಕೂತ್ಕೊಂಡು ಮೀಟಿಂಗ್ ಮಾಡೋದೇನೋ, ಕೈಯಲ್ಲಿ ಸಿಗರೇಟ್ ಇಟ್ಕೊಂಡು ಸಿಗರೇಟ್ ಇಳಿಯೋದೇನೋ, ಅಬ್ಬಾ ಇದು ಜೈಲೋ ಅಥವಾ 5 ಸ್ಟಾರ್ ಹೋಟೆಲೋ ಅನ್ನುವಂತಹ ಅನುಮಾನ ಮೂಡುವಂತೆ ಮಾಡಿತ್ತು. ರೆಸಾರ್ಟ್ನಲ್ಲಿರುವ ರೀತಿಯಲ್ಲೇ ಇಲ್ಲೂ ಕೂಡ ಇದ್ದಾರಲ್ವಾ ಎಂಜಾಯ್ ಮಾಡಿಕೊಂಡು ಅಂತ ಹೇಳಿ ಸಾಕಷ್ಟು ಜನ ಆವತ್ತು ಪ್ರಶ್ನೆಯನ್ನು ಮಾಡಿದರು. ಯಾವಾಗ ಈ ಫೋಟೋ ವೈರಲ್ ಆಯಿತೋ ಅಲ್ಲಿಂದ ನೇರ ಬಳ್ಳಾರಿ ಜೈಲಿಗೆ ದರ್ಶನ್ನ ಎತ್ತಂಗಡಿ ಮಾಡ್ತಾರೆ. ಅದಾದ ಬಳಿಕ ಅಲ್ಲಿ ನರಕವನ್ನು ನೋಡಿದಂಥ ದರ್ಶನ್ ಬೇಲನ್ನು ಪಡೆದು ಹೊರಗಡೆ ಬಂದಿದ್ದ. ಬೇಲನ್ನು ಪಡೆದು ಹೊರಗಡೆ ಬಂದಂಥ ದರ್ಶನ್ಗೆ ಮತ್ತೆ ಶಾಕ್ ಕೊಟ್ಟಿದ್ದು ಸುಪ್ರೀಂ ಕೋರ್ಟು. ಈ ಎಲ್ಲ ಅಂಶಗಳನ್ನು, ಕಳೆದ ಬಾರಿ ದರ್ಶನ್ ಮಾಡಿದಂತಹ ಎಡವಟ್ಟುಗಳನ್ನು ಮತ್ತು ಜೈಲು ಸಿಬ್ಬಂದಿಯ ತಪ್ಪುಗಳನ್ನು ಸುಪ್ರೀಂ ಕೋರ್ಟ್ ಚಾಟಿ ಬೀಸುವ ರೀತಿಯಲ್ಲಿ ನೇರವಾಗಿ ಎಚ್ಚರಿಕೆಯನ್ನು ಕೊಟ್ಟು ಬೇಲನ್ನು ರಿಜೆಕ್ಟ್ ಮಾಡಿ ಕಳಿಸ್ತು. ಪರಿಣಾಮ ಈಗ ಮತ್ತೆ ಪರಪ್ಪನ ಅಗ್ರಹಾರಕ್ಕೆ ಹೋಗಿರುವಂಥ ದರ್ಶನ್ ಮೇಲೆ ಹದ್ದಿನ ಕಣ್ಣನ್ನು ಇಡಲಾಗಿದೆ. ಎಲ್ಲ ನಿಯಮಗಳನ್ನು ಕೂಡ ಕಟ್ಟುನಿಟ್ಟಾಗಿ ಪಾಲಿಸಲಾಗ್ತಿದೆ. ಇದರಿಂದಾಗಿ ಕತ್ತಲ ಕೋಣೆಯಲ್ಲಿ ದರ್ಶನ್ ವಿಲವಿಲ ಒದ್ದಾಡುವಂತಾಗಿದೆ. ಜೈಲಿನಲ್ಲಿ ಯಾವುದೇ VIP ಟ್ರೀಟ್ಮೆಂಟ್ ಸಿಗದೆ ದರ್ಶನ್ ಪರದಾಡ್ತಾ ಇದ್ದಾನೆ. ದರ್ಶನ್ ಮಾತ್ರವಲ್ಲದೆ ಅವರ ಪೂರ್ತಿ ಗ್ಯಾಂಗ್ ಮೇಲೆ ಪರಪ್ಪನ ಅಗ್ರಹಾರ ಜೈಲಿನ ಸಿಬ್ಬಂದಿ ಹದ್ದಿನ ಕಣ್ಣನ್ನು ಇಟ್ಟು ನೋಡ್ತಾ ಇದ್ದಾರೆ. ಜೈಲಿನಲ್ಲಿ ನಟ ದರ್ಶನ್ ಜೀವನ ಶೈಲಿ ಹೇಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೂಡ ಸಿಕ್ಕಿದೆ. ನೂತನ ಮಹಿಳಾ ಕೇಂದ್ರದ ಕಾರಾಗೃಹ ಕೊಠಡಿ ಸಂಖ್ಯೆ 1ರಲ್ಲಿ ಡಿ ಗ್ಯಾಂಗ್ ಇದೆ. ಮಹಿಳೆಯರಿಗಾಗಿ ನೂತನವಾಗಿ ನಿರ್ಮಾಣಗೊಂಡಿರುವಂಥ ಕಾರಾಗೃಹ ಇದು. 500 ಕೈದಿಗಳ ಸಾಮರ್ಥ್ಯ ಇರುವಂಥ ಕೊಠಡಿಗಳು ಇದು. ಆದರೆ ಇನ್ನೂ ಕೂಡ ಉದ್ಘಾಟನೆಗೊಂಡು ಮಹಿಳಾ ಕೈದಿಗಳಿಗೆ ಕೊಟ್ಟಿಲ್ಲ. ಕೋವಿಡ್ ಸಮಯದಲ್ಲಿ ಇದು ಕ್ವಾರಂಟೈನ್ ಜೈಲಾಗಿತ್ತು. ಸದ್ಯ ದರ್ಶನ್ ಅಂಡ್ ಗ್ಯಾಂಗ್ ಇದೇ ಸೆಲ್ನಲ್ಲಿ ಇದ್ದಾರೆ. ದಿನದ 24 ಗಂಟೆಯೂ ಕೂಡ 4 ಗೋಡೆಯ ಮಧ್ಯೆ ಕಾಲ ಕಳೆಯುವಂತಹ ಅನಿವಾರ್ಯ ಪರಿಸ್ಥಿತಿ. ಕಾರಿಡಾರ್ನಲ್ಲೂ ಕೂಡ ವಾಕ್ ಮಾಡೋದಕ್ಕೆ ದರ್ಶನ್ಗೆ ಅನುಮತಿ ಇಲ್ಲ. ದರ್ಶನ್ ಇರುವಂಥ ಕೊಠಡಿಗೆ ಸಿಬ್ಬಂದಿಯ ಊಟ ತಿಂಡಿ ಪೂರೈಸುತ್ತಿದ್ದಾರೆ. ದರ್ಶನ್ ಇರುವಂಥ ಕೋಣೆಯಲ್ಲಿ ಟಿವಿ ಕೂಡ ಇಲ್ಲ. ಖಾಲಿ ಕೂರಬೇಕು, ಇಲ್ಲ ಪುಸ್ತಕ ಓದೋದಕ್ಕೆ ಮಾತ್ರ ಅವಕಾಶ ಇದೆ. ದಿನದ 24 ಗಂಟೆ ಕೂಡ ಜೈಲು ಸಿಬ್ಬಂದಿಯ ಹದ್ದಿನ ಕಣ್ಣು ಇದರ ಮೇಲೆ, ಈ ಸೆಲ್ನ ಮೇಲೆ, ಈ ಕೊಠಡಿಯ ಮೇಲೆ ಇದ್ದೇ ಇರ್ತದೆ. ಕರ್ತವ್ಯ ನಿರತಂಥ ಸಿಬ್ಬಂದಿಗೆ ಬಾಡಿ ವರ್ನ್ ಕ್ಯಾಮ್ರಾ ಕೂಡ ಹಾಕಿಕೊಳ್ಳೋದಕ್ಕೆ ಸೂಚನೆಯನ್ನು ಕೊಡಲಾಗಿದೆ. ಸಿಬ್ಬಂದಿಗಳು ಕೂಡ ದರ್ಶನ್ ಬಳಿ ಮಾತನಾಡುವ ಹಾಗಿಲ್ಲ. ಓರ್ವ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಅವರಿಂದ ನಿಗಾವನ್ನು ವಹಿಸಲಾಗಿದೆ. ಇಬ್ಬರು ಜೈಲರ್, ಇಬ್ಬರು ಅಸಿಸ್ಟೆಂಟ್ ಜೈಲರ್ ಉಸ್ತುವಾರಿಯನ್ನು ವಹಿಸ್ತಾ ಇದ್ದಾರೆ.
ಸೆಲ್ ಬಳಿ ಇಬ್ಬರು ಹೆಡ್ ವಾರ್ಡರ್ ಮತ್ತು ಇಬ್ಬರು ವಾರ್ಡರ್ಗಳು ಸೆಲ್ ಬಳಿಯೇ ಇಬ್ಬರು ಹೆಡ್ ವಾರ್ಡರ್ ಮತ್ತು ಇಬ್ಬರು ನಾರ್ಮಲ್ ವಾರ್ಡರ್ಗಳನ್ನು ನಿಯೋಜನೆ ಮಾಡಲಾಗಿದೆ. ಜೈಲಿನಲ್ಲಿ ದರ್ಶನ್ಗೆ ಯಾರ ಭೇಟಿಯೂ ಕೂಡ ಅಸಾಧ್ಯ, ಯಾರ ಭೇಟಿಗೂ ಕೂಡ ಅವಕಾಶವೇ ಇಲ್ಲ. ಕಳೆದ ಬಾರಿ ದರ್ಶನ್ ಪರಪ್ಪನಾಗ್ರಹಾರದಲ್ಲಿ ಜೈಲಿನಲ್ಲಿ ಇದ್ದಾಗ ಸಾಕಷ್ಟು ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ರು. ಅದು ಬಹಿರಂಗ ಆಗಿ ನಂತರ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿತ್ತು. ಮೊನ್ನೆ ಸುಪ್ರೀಂ ಕೋರ್ಟ್ ಕೂಡ ಕಳೆದ ಬಾರಿ ಆದಂಥ ತಪ್ಪುಗಳನ್ನು ಎಳೆ ಎಳೆಯಾಗಿ ಬಿಚ್ಚಿ ತೋರಿಸಿತ್ತು, ಹೇಳಿತ್ತು. ಹಾಗಾಗಿ ಈಗ ಕಂಪ್ಲೀಟ್ ಆದಂತಹ ಒಂದು ಹದ್ದಿನ ಕಣ್ಣನ್ನು ಇಟ್ಟು ಈ ಉಸ್ತುವಾರಿಯನ್ನು ನೋಡ್ಕೊಳ್ತಿದ್ದಾರೆ, ಜೊತೆಗೆ ನಿಗಾವನ್ನು ವಹಿಸ್ತಿದ್ದಾರೆ. ಜೊತೆಗೆ ಪರಪ್ಪನ ಅಗ್ರಹಾರದಲ್ಲಿ ಈಗ ಒಂದು ರೀತಿಯಲ್ಲಿ ಈ ಪಂಜರದ ರೀತಿಯಲ್ಲಿ ಗೂಡನ್ನು ಮಾಡಿ ದರ್ಶನನ್ನು ಅಲ್ಲಿ ಬಿಟ್ಟಿದ್ದಾರೆ. ನೋಡಿ, ಇದಕ್ಕೆ ಹೇಳೋದು ನಮ್ಮ ವ್ಯವಸ್ಥೆ ಹೇಗಿರುತ್ತೆ ಅಂತ ಹೇಳಿ. ಕಳೆದ ಬಾರಿಯೂ ಕೂಡ ಇದೇ ರೀತಿ ಮಾಡ್ಬೋದಾಗಿತ್ತು, ಮಾಡೋಕ್ಕಾಗಲ್ಲ ಅಂತನಲ್ಲ. ಇವತ್ತು ಕೋರ್ಟ್ ಹೇಳಿ ಇವ್ರು ಮಾಡಬೇಕು ಅಂತ ಏನಿರಲಿಲ್ಲ. ಅವತ್ತೇ ಮಾಡಿದ್ದಿದ್ರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಆದರೆ ಕೋರ್ಟ್ ಹೇಳಿದ ಬಳಿಕ ಇವತ್ತು ಫುಲ್ಲು ಸ್ಟ್ರಿಕ್ಟ್ ಆಗಿದೆ. ಫುಲ್ ಅಂದರೆ ಫುಲ್ ಸ್ಟ್ರಿಕ್ಟು. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಮಿಸುಗಾಡೋಕ್ಕೂ ಕೂಡ ಸಾಧ್ಯವಿಲ್ಲ. ಹೊರಳಾಡಿದ್ರು ಕೂಡ ಅಲ್ಲಿ ಮೆಸೇಜ್ ಬಂದ್ಬಿಡುತ್ತೆ. ಆ ರೀತಿಯಾದಂಥ ಪರಿಸ್ಥಿತಿ. ಇನ್ನು ಯಾರನ್ನೂ ಕೂಡ ಮೀಟ್ ಮಾಡೋಕ್ಕಿಲ್ಲ, ಯಾರ ಜೊತೆಗೂ ಕೂಡ ಮಾತನಾಡೋಕ್ಕಿಲ್ಲ. ನರಕವನ್ನೇ ಬಹುಶಃ ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ನೋಡ್ತಿದ್ದಾರೆ. ಇದೇ ಸ್ಥಿತಿ ಅಥವಾ ಇದಕ್ಕಿಂತ ಹೀನಾಯ ಸ್ಥಿತಿಯನ್ನು ಬಳ್ಳಾರಿ ಜೈಲಿನಲ್ಲಿ ಅನುಭವಿಸಿದಂಥ ದರ್ಶನ್ಗೆ ಬಹುಶಃ ಈಗ ತನ್ನ ತಪ್ಪಿನ ಅರಿವು ಆಗುತ್ತಾ ಆಗಲ್ವಾ ಅನ್ನೋದು ಮತ್ತೊಂದು ಕ್ವಶನ್. ಆಮೇಲೆ ಇವತ್ತು ಪರಪ್ಪನ ಅಗ್ರಹಾರದಲ್ಲಿ ಇಷ್ಟೆಲ್ಲ ಸ್ಟ್ರಿಕ್ಟ್ ಮಾಡಿದಾರಲ್ಲ, ಯಾವತ್ತೂ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇಷ್ಟೆಲ್ಲ ನೋಟಿಫಿಕೇಷನು, ಅಷ್ಟೆಲ್ಲ ವಾರ್ನಿಂಗ್ಗಳು ಬಂದ ಬಳಿಕ ಅಷ್ಟೇ ಸ್ಟ್ರಿಕ್ಟ್ ಮಾಡಬೇಕಾ ಅನ್ನೋಂಥ ಪ್ರಶ್ನೆಯೂ ಕೂಡ ಮೂಡುತ್ತೆ ಅಲ್ವಾ. ಸಹಜವಾಗಿ ಯಾವ ರೀತಿ ಇರಬೇಕು ಜೈಲಿನ ಒಳಗಡೆ ಅನ್ನೋದನ್ನು ತೋರಿಸ್ಕೊಡುವಂತಹ ಕೆಲಸವನ್ನು ಇವತ್ತು ಪರಪ್ಪನ ಅಗ್ರಹಾರದ ಅಧಿಕಾರಿಗಳು ಮಾಡ್ತಿದ್ದಾರೆ. ಅವತ್ತು ಕೂಡ ಮಾಡ್ಬೋದಾಗಿತ್ತು, ಬಟ್ ಮಾಡಲಿಲ್ಲ. ಇನ್ನು ಮುಂದೆ ಪ್ರತಿಯೊಬ್ಬ ಕೈದಿಗಳಿಗೂ ಕೂಡ ಇದೇ ರೀತಿಯಾದಂಥ ಪರಿಸ್ಥಿತಿ ಇರುತ್ತೆ. ದರ್ಶನ್ ಅಂತಲ್ಲ, ದರ್ಶನ್ ಜಾಗದಲ್ಲಿ ನಾಳೆ ಯಾರೇ ಬಂದು ನಿಂತರೂ ಕೂಡ, ಅದು ಎಷ್ಟೇ ದೊಡ್ಡ ಪುಡಾಂಗ್ ಪೊಲಿಟಿಷಿಯನ್ಸ್ ಬಂದು ನಿಂತರೂ ಕೂಡ ಹಾಗೆ, ಸೆಲೆಬ್ರಿಟಿ ನಟ ಅನ್ಸ್ಕೊಂಡವ್ನು ಬಂದು ನಿಂತರೂ ಕೂಡ ಹಾಗೆ, ಅದೇ ಪರಿಸ್ಥಿತಿ, ಇದೇ ರೀತಿಯಾದಂಥ ಟ್ರೀಟ್ಮೆಂಟು. ಯಾಕಂತ ಹೇಳಿದ್ರೆ ಮತ್ತೆ ಆ ತಪ್ಪುಗಳು ಆಗಬಾರ್ದು ಅನ್ನೋದು ಇವರ ಮುನ್ನೆಚ್ಚರಿಕೆ. ನೋಡಿ, ಒಂದು ದರ್ಶನ್ ಇವತ್ತು ಮಾಡಿರುವಂಥ ತಪ್ಪಿಗೆ ಅತಿ ಘೋರ ಶಿಕ್ಷೆಯನ್ನು ಅನುಭವಿಸ್ತಿದ್ದಾರೆ. ಬಟ್ ದರ್ಶನ್ ಜೊತೆಗೆ ಇದ್ದಂತಹ ಸಹಚರರಿಗೂ ಕೂಡ ಇದೇ ಶಿಕ್ಷೆ ಈಗ ಮುಂದುವರಿತಾ ಇದೆ. ಪವಿತ್ರ ಗೌಡಗೂ ಕೂಡ ಇದೇ ರೀತಿಯಾದಂಥ ಶಿಕ್ಷೆ ಇದೆ. ಯಾರ ಜೊತೆಗೂ ಕೂಡ ಬೆರೆಯುವಂತಿಲ್ಲ, ಮಾತನಾಡುವಂತಿಲ್ಲ, ನಿಗಾವನ್ನು ಇಡಲಾಗಿದೆ. ಆರೋಗ್ಯದ ಮೇಲೂ ಕೂಡ ನಿಗಾವನ್ನು ಇಡಲಾಗಿದೆ. ಹೀಗಾಗಿ ದರ್ಶನ್ಗೆ ಈಗ ಒಂದು ರೀತಿಯಲ್ಲಿ ನರಕ ಹೇಗಿರುತ್ತೆ ಅನ್ನೋದ್ರ ಅನುಭವ ಬಹುಶಃ ಆದಂತಿದೆ. ಬಳ್ಳಾರಿ ಜೈಲಿಗಿಂತಲೂ ಕೂಡ ಪರಪ್ಪನ ಅಗ್ರಹಾರ ಇನ್ನಷ್ಟು ಟಫ್ ಆ್ಯಂಡ್ ಸ್ಟ್ರಿಕ್ಟ್ ಆಗಿದೆ ಅನ್ನುವಂಥದ್ದು ಇವರ ಅಭಿಪ್ರಾಯ. ಈಗಾಗಲೇ ದರ್ಶನ್ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳನ್ನು ಅವರು ವೈಫ್ ಹ್ಯಾಂಡಲ್ ಮಾಡ್ತೀನಿ ಅಂತೇಳಿ ಅನೌನ್ಸ್ ಮಾಡಿದ್ದಾರೆ. ಜೊತೆಗೆ ಸದ್ಯಕ್ಕಂತೂ ದರ್ಶನ್ ಹೊರಗಡೆ ಬರೋದಕ್ಕೆ ಚಾನ್ಸೇ ಇಲ್ಲ ಅಂತೇಳಿ ವಕೀಲರು ಹೇಳ್ತಿದ್ದಾರೆ. ಹಾಗಾಗಿ ಈ ನರಕ ವಾಸ ಇನ್ನಷ್ಟು ದಿನಗಳ ಕಾಲ ಮುಂದುವರಿಯಲಿದೆ. ಹೊರಗಡೆ ಬರುವಾಗ ದರ್ಶನ್ ಏನಾಗಿರ್ತಾರೆ ಕಾದು ನೋಡಬೇಕು. ಈಗ ಊಟನೂ ಇಲ್ಲ, ತಿಂಡಿನೂ ಇಲ್ಲ, ಮನೆಯಿಂದ ಬಟ್ಟೆ ಬರೆ ಏನು VIP ಟ್ರೀಟ್ಮೆಂಟ್ ಅನ್ನೋದೇ ಇಲ್ಲ. ಒಂದು ಸಿಂಪಲಾಗಿ ಬದುಕಬೇಕು ಮನುಷ್ಯ. ಎಲ್ಲವನ್ನು ಕೂಡ ಬಿಟ್ಟು ಸಿಂಪಲಾಗಿ ಬದುಕಬೇಕು. ಜೊತೆಗೆ ಮನಸ್ಸನ್ನು ಪರಿವರ್ತನೆ ಮಾಡ್ಕೊಬೇಕು. ಅದಾದರೆ ಬಹುಶಃ ದರ್ಶನ್ಗೂ ಕೂಡ ಒಳ್ಳೆಯದು ಅಂತೇಳಿ ಅನಿಸುತ್ತೆ. ನಿಮಗೇನಿಸುತ್ತೆ ಸ್ನೇಹಿತರೆ, ಈ ನರಕ ದರ್ಶನದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.